Do you use internet banking regularly? Do you use online banking facilities to transact? Beware, for you are prone to frauds. Today, we show you a story from Mysore where a man lost 20 lakh rupees in a jiffy through online banking. But how? Let's find out. As convenient as it is to transact using online banking, it is also unsafe. Playing proof for the same is this story from Mysore. This is Canara Bank at Tilak Nagar in Mysore, and it is the manager of this bank who is now under the radar of the cops. But why? We will tell you that. These are friends and family members of one Zafarullah Khan, who hails from Mysore but has settled down at Dammam in Saudi Arabia. These people are now standing outside the bank in protest. They allege that the manager has cheated their friend. Zafarullah has been working at a private firm in Saudi for the last 20 years or so. He has held an NRI account at Canara Bank in Tilak Nagar ever since. ನಮ್ಮ ತಮ್ಮ ಅವರು ದಮಾಮ್ ಮೊಹಮ್ಮದ್ ಜಫರುಲ್ಲಾ ಖಾನ್ ಅಂತ ಅವ್ರು ನಮ್ಮ ತಮ್ಮ ಅವರು ದಮಾಮ್ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ದಮಾಮಲ್ಲಿ ಸೌದಿ ಅರೇಬಿಯಲ್ಲಿ. ಈಗ ಅವರು ಈ ಒಂದು 21 ವರ್ಷದಿಂದ ಅಲ್ಲಿದ್ದಾರೆ. ಹಾಗೆ ಇಲ್ಲಿ ಒಂದು ಕೆನರಾ ಬ್ಯಾಂಕಲ್ಲಿ ಅವ್ರದ್ದು ಒಂದು ಅಕೌಂಟ್ ಇದೆ, NRI ಅಕೌಂಟು. 21 ವರ್ಷದಿಂದನೂ ಅದೇ ಸೇಮ್ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. 28ನೇ ತಾರೀಕು ಮೈಸೂರು ನಗರದ ಕೆನರಾ ಬ್ಯಾಂಕ್ ತಿಲಕ್ ನಗರ ಬ್ರಾಂಚಲ್ಲಿ ಒಂದು ಅಪರೂಪದ ಘಟನೆ ನಡೆದಿದೆ. ಘಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಚೀಟಿಂಗ್ ಅನ್ನೋದು ಹೇಳೋದು ಈ ಸತಿ ಈ ಬಾರಿ ಉತ್ತಮ ಅಂತ ನಾನಾದರೂ ಅಂದ್ಕೋತಾ ಇದ್ದೀನಿ. ನನ್ನ ಸ್ನೇಹಿತರು ಜಫರುಲ್ಲಾ ಖಾನ್ ಅಂತ ಸೌದಿ ಅರೇಬಿಯಾದಲ್ಲಿ ದಮ್ಮಾಮ್ ಸಿಟಿಯಲ್ಲಿ ಒಂದು ಕಂಪ್ನಿಯಲ್ಲಿ ಸುಮಾರು 20-25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು NRI ಅಕೌಂಟ್ ಕೆನರಾ ಬ್ಯಾಂಕ್ ತಿಲಕ್ ನಗರ ಬ್ರಾಂಚಲ್ಲೂ ಇದ್ದು ಸುಮಾರು 20 ವರ್ಷದಿಂದ ಬ್ಯಾಂಕ್ ಟ್ರಾನ್ಸಾಕ್ಷನು ಕೂಡ ನಡೀತಾ ಇದೆ. ದುಡ್ಡು ಹಾಕೋದು, ಅಲ್ಲಿಂದ ಕಳಿಸೋದು NRI ಅಕೌಂಟ್ಗೆ, ಅಲ್ಲಿಂದ ಸಮಯ ಸಂದರ್ಭ ತಕ್ಕಂಗೆ ವಿಡ್ರಾ ಮಾಡಿಸೋದು ನಡೀತಾ ಇತ್ತು. Zafarullah used the account for all his transactions in India. Even on the 24th, an email was sent from his ID to the bank manager asking him to transfer a huge sum of money into an international account of a bank in the UK. ಮೈಸೂರಿನ ವಾಸಿ ಒಬ್ಬರು ಜಫರುಲ್ಲಾ ಖಾನ್ ಅಂತೇಳಿ ದುಬೈನಲ್ಲಿ ಕೆಲಸ ಮಾಡ್ತಾರೆ. ಅವರು ಇಲ್ಲಿ ಸುಮಾರು 20 ವರ್ಷದಿಂದ ಕೆನರಾ ಬ್ಯಾಂಕ್ ತಿಲಕ್ ನಗರ ಬ್ರಾಂಚ್ ಮೈಸೂರು ನಗರ ಇಲ್ಲಿ NRI ಅಕೌಂಟಲ್ಲಿ ಅವರ ಅಕೌಂಟ್ ಇದೆ ಅವ್ರದ್ದು. ಇದರಲ್ಲಿ ಏನಾಗಿದೆ, ಕಳೆದ ತಿಂಗಳು 20ನೇ ತಾರೀಕು ಒಂದು ಇಮೇಲ್ ಬಂದಿದೆ, ಮೇಲ್ ಅಡ್ರೆಸ್ಸು. ಏನಂತ, ನಂದು 20 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಲ್ಲಿರೋದನ್ನು ಬರ್ಕ್ಲೇಸ್ ಬ್ಯಾಂಕ್ ಲಂಡನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಒಂದು ಲೆಟರ್ ಬಂದಿದೆ, ಅಡ್ವೈಸರಿ. ಅದನ್ನು ಇವರು ಬ್ಯಾಂಕ್ ಮ್ಯಾನೇಜರ್ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಮತ್ತೆ ಅದೇ ಅಡ್ರೆಸ್ಗೆ ಇದು ನಿಮ್ಮದೇನ ಏನಂತ ಕನ್ಫರ್ಮ್ ಮಾಡಿದ್ದಾರೆ. ಅದು ಮತ್ತೆ ಕನ್ಫರ್ಮ್ ಆಗಿದೆ, ಅದನ್ನು ನೀವು ಕಳಿಸ್ಕೊಡಿ ಅಂತೇಳಿ ಇವರು ಮತ್ತೆ ಹೇಳಿದ್ದಾರೆ. ಬಂದಿದೆ ಅದು. ಅದರ ಪ್ರಕಾರ 20 ಲಕ್ಷ ರೂಪಾಯಿ ಅಲ್ಲಿ ಇವರು ಬರ್ಕ್ಲೇಸ್ ಬ್ಯಾಂಕ್ ಲಂಡನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. 28th of last month, Zafarullah was in for a shocker when he called the bank manager to confirm one of the transactions that he had made. Someone had apparently hacked his email ID and made a transaction on his behalf. It was a transaction for 20 lakh rupees. ಇಪ್ಪತ್ತೆಂಟನೇ ತಾರೀಕು ನಮ್ಮ ತಮ್ಮ ಅವರು
ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿದರು. ಈ ಥರ 4.25 ಲಕ್ಷ ನಾನು ಬ್ಯಾಂಕ್ಗೆ ಹಾಕಿದ್ದೀನಿ, ಅದು ಅಮೌಂಟ್ ಬಂದಿದೆಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರು. ಆ ಫೋನ್ ಮಾಡಿದ್ದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಏನು ಹೇಳ್ತಾರೆ ಅಂದರೆ, ಒಂದು 20 ಲಕ್ಷ ನೀವು ಇದು ಮಾಡಿದ್ರಿ, ಇಮೇಲ್ ಕಳಿಸಿದ್ರಿ, ಅದನ್ನು ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಅದು ಸುಳ್ಳು. ಅದು ನಮ್ಮ ತಮ್ಮ ಆದ ತಕ್ಷಣ ನಾನು ಗಾಬರಿಯಾಗಿ ನನಗೆ ನಮ್ಮ ತಂದೆಯವ್ರಿಗೆ ಫೋನ್ ಮಾಡಿ ಮ್ಯಾನೇಜರ್ ಹತ್ರ ಹೋಗಿ ಅದೇನಿದೆ ವಿಚಾರ ಕೇಳಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಈ ಥರ ಇಮೇಲ್ ಬಂದಿದೆ, ಆ ಇಮೇಲ್ ಪ್ರಕಾರ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಪ್ರೊಸೀಜರ್ ಯಾವಾಗಲೂ ಅವ್ರು ಮಾಡ್ತಾ ಇದ್ದಾಗ ಇಮೇಲ್ ಕಳಿಸಿ ಥ್ರೂ ಫೋನ್ ಮ್ಯಾನೇಜರ್ ಜೊತೆ ಮಾತಾಡಿ ಸಂಪರ್ಕ ಇಟ್ಕೊಂಡು ಯಾವಾಗಲೂ ದುಡ್ಡು ಹಾಕಿದ್ರು ಕೂಡ ತೆಗೆಯೋದು ಕೂಡ 2 ಸತಿನೂ ಫೋನ್ ಮಾಡಿ ಅವರು ಕೆಲಸ ಮಾಡ್ತಾಯಿದ್ರು. ಆದರೆ ಶಾಕಿಂಗ್ ನ್ಯೂಸ್ ಅಂದರೆ 29ನೇ ತಾರೀಕು ನನಗೆ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಈ ಥರ ಆಗಿದೆ, ಬ್ಯಾಂಕಲ್ಲಿ ಒಂದು 20 ಲಕ್ಷ ನನ್ನ ಬ್ಯಾಂಕಿಂದ ಡ್ರಾ ಮಾಡಿಬಿಟ್ಟು ಬೇರೆ ಅಕೌಂಟ್ ಹಾಕ್ಬಿಟ್ಟವ್ರಂತೆ, ಸ್ವಲ್ಪ ನೋಡಿ ಅಂತ. ನಾನು ಬ್ಯಾಂಕ್ ಮ್ಯಾನೇಜರ್ ಜೊತೆ ಹೋಗಿ ನಾನು ಮಾತಾಡಿದೆ ಏನಾಗಿದೆ ವಿಷಯ ಅಂತ. ಅಲ್ಲಿ ಹೋದಾಗ ಜಫ್ರುಲ್ಲಾ ಖಾನ್ ಹೆಸರಲ್ಲಿ ಒಂದು ಮೇಲ್ ಬಂದಿದೆ ಸರ್, ವೈಡ್ ಟ್ರಾನ್ಸಾಕ್ಷನ್ ಮಾಡಿ ಒಂದು 20 ಲಕ್ಷ ಟ್ರಾನ್ಸ್ಫರ್ ಮಾಡಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿ ಅಂತ ಬಂತು. ಅದ್ರ ಪ್ರಕಾರ ನಾವು ಮಾಡಿದ್ದೀವಿ ಅಂತ. ಒಂದು 2-3 ದಿವಸ ಬಿಟ್ಟು ಜಫ್ರುಲ್ಲಾ ಖಾನ್ ದುಬೈಯಿಂದ 4 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಅಂತ ಪುನಃ ಕೇಳಿದ್ದಾರೆ. ಆವಾಗ ಮ್ಯಾನೇಜರು 3-4 ಡೇಸ್ ಬ್ಯಾಕು ಮುಂಚೆ 20 ಲಕ್ಷ ಮಾಡಿದಲ್ಲ, ಮತ್ತೆ ಯಾಕೆ ಮಾಡ್ತೀರಿ ಅಂತ ಹೇಳಿದಾಗ, ಇಲ್ಲ ನಾನು ಮಾಡಿಲ್ಲ, 20 ಲಕ್ಷ ನಾನು ಹೇಳಿಲ್ಲ, ನಂದಲ್ಲ, ಅಡ್ವೈಸರಿ ಅಲ್ಲ, ನಮ್ಮದು ಇಮೇಲ್ ಅಲ್ಲ ಅಂತ. ಆವಾಗ ಇದು ಬೆಳಕಿಗೆ ಬಂದಿದೆ. ಇದ್ರ ಪ್ರಕಾರ ಅವರು ತಂದೆಯೊಬ್ಬರು ಮೊಹಮ್ಮದ್ ಖಾನ್ ಅಂತೇಳಿ ಒಂದು ಕಂಪ್ಲೇಂಟ್ ತೊಗೊಂಬಂದಿದ್ರು. ಇದನ್ನು ನಮ್ಮ ಮಂಡಿ ಸ್ಟೇಷನ್ಗೆ ಕಳಿಸಿ ಅದನ್ನು ನಾವು ವೆರಿಫಿಕೇಷನ್ ಮಾಡ್ತಾಯಿದ್ವಿ. ಇದು ಮ್ಯಾನೇಜರು ಅವ್ರು ಹೇಳ್ತಾರೆ, ನಾವು ಪಕ್ಕ ಕನ್ಫರ್ಮ್ ಮಾಡಿ ಪ್ರತಿ ಸರಿ ನಾವು ಯಾವ ರೀತಿ ಕನ್ಫರ್ಮ್ ಮಾಡ್ತಿದ್ವಿ ಅದೇ ರೀತಿ ಇವಾಗಲೂ ಕನ್ಫರ್ಮ್ ಮಾಡಿ ನಾವು ಕೊಟ್ಟಿದ್ದೀವಿ, ನಮ್ಮದೇನು ಮಿಸ್ಟೇಕ್ ಇಲ್ಲ ಅಂತ ಹೇಳ್ತಾರೆ. ನಾವು ಇದ್ರ ಬಗ್ಗೆ ಮತ್ತು ಅವರು ಬ್ಯಾಂಕ್ ಅಧಿಕಾರಿಗಳಿಗೂ ನಾವು ವಿಚಾರ ಮಾಡ್ತಾ ಇದ್ದೀವಿ, ಏನಾದ್ರು ಬ್ಯಾಂಕ್ ಅಧಿಕಾರಿಗಳಲ್ಲಿ ಏನೋ ತಪ್ಪಾಗಿದೆ, ಲೋಪಾಗಿದೆ ಅಂತ. Yes, that is the allegation made against the manager of the bank by Zafarullah's family members and friends. While they allege the bank officials are involved in the malpractice of the transaction, the bank authorities claim that the transaction was processed only after they received the confirmation email. The family expected the manager to call Zafarullah even before processing the transaction, which he didn't. ನಾನು ಪ್ರಶ್ನೆ ಇಷ್ಟೇ ಮಾಡಿದೆ ಅವರಿಗೆ, ವೈಲ್ಡ್ ಟ್ರಾನ್ಸಾಕ್ಷನ್ ಅಂತ ಜಫ್ರುಲ್ಲಾ ಖಾನ್ ಇದಕ್ಕಿಂತ ಮುಂಚೆ 20 ವರ್ಷ ಅವಧಿಯಲ್ಲಿ ಯಾವತ್ತಾದರೂ ನಿಮ್ಮ ಬ್ಯಾಂಕಲ್ಲಿ ಮಾಡೋರಾ? ಯಾವತ್ತೂ ಈ ಟ್ರಾನ್ಸಾಕ್ಷನ್ ವೈಲ್ಡ್ ಟ್ರಾನ್ಸಾಕ್ಷನ್ ಅಂತ ಮಾಡೇ ಇಲ್ಲ ಅವರು. ಯಾವಾಗಾದ್ರೂ ಮಾಡಬೇಕಾದ್ರೆ RTGS ಅಂತ ಮಾಡ್ತಾಯಿದ್ರು, ಅದು ಒಂದೇ ಅಕೌಂಟ್ ಮಾಡ್ತಾಯಿದ್ರು. ಅದು ಬೆಂಗಳೂರಲ್ಲಿ ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕ್ ಅಕೌಂಟ್ ಮಾಡ್ಕೋತಾಯಿದ್ರು. ಆದರೂ ಕೂಡ 20 ಲಕ್ಷ ಅಟ್ ಎ ಟೈಮ್ ಯಾವತ್ತಾದರೂ ಅವರು 20 ವರ್ಷ ಸರ್ವಿಸಲ್ಲಿ ತೆಗೆದವ್ರಾ ಅಂತ ಕೇಳಿದೆ. ಅದಕ್ಕೂ ಬ್ಯಾಂಕ್ ಮ್ಯಾನೇಜರ್ ಹತ್ರ ಉತ್ತರ ಇಲ್ಲ. ಫಸ್ಟ್ ಟೈಮ್ 20 ಲಕ್ಷ ಹ್ಯೂಜ್ ಅಮೌಂಟ್ ಇದು ಮಾಡ್ತಾ ಇರೋದು. ಇಷ್ಟೆಲ್ಲ ಇದ್ದಾದಮೇಲೆ ತಾವು ಒಂದು ಮಾತು ಜಫ್ರುಲ್ಲಾ ಖಾನ್ ಫೋನ್ ಮುಖಾಂತರ ನೀವು ಕೇಳ್ಕೊಂಡು, ಸರ್ ಈ ಥರ ಬಂದಿದೆ ಅಂತ ಕೇಳ್ಕೊಂಡು ಮಾಡ್ಬೋದಾಗಿತ್ತಲ್ಲ, ನೀವು ತಾರಾತುರಿ ಆ ಥರ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದೆ. ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಏನೂ ಉತ್ತರ ಕಂಡು ಬರ್ತಾ ಇಲ್ಲ, ಹೇಳ್ತಾನೂ ಇಲ್ಲ. One thing that the victim's friend and brother noticed was the reply to the confirmation mail was sent in the same minute when the email was sent by the bank manager. They questioned if the bank manager did not find it fishy that the reply came in so quick. ಅವರಿಂದ ಮೇಲ್ ಕಳಿಸಿರೋದೆಲ್ಲ ಕಾಪೀಸ್ಗಳು ಕೊಡಿ ಅಂತ ನಾವು ಕಾಪೀಸ್ಗಳೆಲ್ಲ ತಗೊಂಡಾಗ ಬಹುಶಃ ಬ್ಯಾಂಕ್ ಮ್ಯಾನೇಜರ್, ಕೆನರಾ ಬ್ಯಾಂಕ್ ಮ್ಯಾನೇಜರ್ ತಿಲಕ್ ನಗರ್ ಅವ್ರದ್ದು ನ್ಯೂನತೆಗಳು ಎದ್ದು ಕಾಣಿಸ್ತಾ ಇದೆ. ಸುಮಾರು ಮೇಲ್ ಬಂದಿದೆ. ಒಂದು ಜಫ್ರುಲ್ಲಾ ಖಾನ್ ಅನ್ನೋರು ಒಂದು ಮೇಲ್ ಕಳಿಸೋರೆ, ತಿಲಕ್ ನಗರ್ ಬ್ರಾಂಚಿಂದ ಒಂದು ಜಫ್ರುಲ್ಲಾ ಖಾನ್ ಮೇಲ್ ಕಳಿಸೋರೆ. ಆ ಮೇಲು 28 ಏಪ್ರಿಲ್ 2014 12 ಗಂಟೆ 15 ನಿಮಿಷಕ್ಕೆ ಮೇಲ್ ಇಲ್ಲಿಂದ ಕಳಿಸ್ತಾರೆ. ಆದರೆ ಆಶ್ಚರ್ಯಕಾರಿಯ ವಿಷಯ ಏನಂದರೆ, ಅದೇ ಟೈಮ್ಗೆ ಅದೇ ಡೇಟ್ಗೆ 12 ಗಂಟೆ 15 ನಿಮಿಷಕ್ಕೆ ತಿರ್ಗಾ ಮೇಲ್ ಇವ್ರಿಗೆ ವಾಪಸ್ ಬಂದ್ಬಿಡ್ತದೆ, ಕನ್ಫರ್ಮೇಷನ್ ಮೇಲ್. ಇವರು ಆ ಟೈಮಿಂಗ್ ಆದರೂ ನೋಡ್ಬಿಟ್ಟು ಏನು ಈಗಲೇ ಕಳಿಸಿರೋದು ಇದೇ ಟೈಮ್ ವಾಪಸ್ ಬರ್ತಾ ಇದೆಯಲ್ಲ ಅಂತ ಬೇಕಾದ್ರೆ ನೋಡ್ಬೋದು ತಾವು. ಇಲ್ಲಿ ಟೈಮಿಂಗು ಒಂದು ಅಬ್ಸರ್ವ್ ಮಾಡಿ ಆದರೂ ಡೌಟ್ ಪಟ್ಟು ಏನಾದ್ರು ಮಾಡ್ಬೋದಾಗಿದೆ. ನಮ್ಮ ತಮ್ಮನಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಇದರಿಂದ ಒಂದು ಇಮೇಲು ಬಂದಿಲ್ಲ, ಒಂದು ಏನು ಅವರು ಏನು ಕಳಿಸೂ ಇಲ್ಲ, ಏನೂ ಇಲ್ಲ. ಆದ್ರೂ ಬ್ಯಾಂಕಿಂದ ಇಷ್ಟು ದುಡ್ಡು ಒಂದೇ ಸಮ ಅವ್ರಿಗೆ ಏನು ಹೇಳ್ದೇನೆ ಒಂದು ಇನ್ಫಾರ್ಮೇಷನ್ ಕೊಡ್ದೇನೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದನ್ನು ಲೆಸ್ಟಚರ್ ಯಾವುದೋ UK ಅಲ್ಲಿದೆ ಅಂತೆ, ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದರಲ್ಲಿ ಏನೇನೋ
ಉಲ್ಟಾ ಸೀದಾಗಳು ಸ್ವಲ್ಪ ನಮ್ಮ ಕಣ್ಣಿಗೆ ಬಂದಿದೆ. ಬ್ಯಾಂಕಿನ ಡಾಕ್ಯುಮೆಂಟ್ಸ್ ಪ್ರಕಾರ ನೋಡಿದ್ರೆ ಒಂದು ಇಮೇಲ್ ಕಳಿಸಿದ್ದಾರೆ, ಅವ್ರ ಕಡೆಯಿಂದ ಬಂದಿದೆ, 28ನೇ ತಾರೀಕು ಬಂದಿದೆ, 12:15ಕ್ಕೆ ಬಂದಿದೆ. ಅದೇ ತಕ್ಷಣ ಅದೇ ಟೈಮಲ್ಲಿ ಒಂದು ಇಮೇಲ್ ವಾಪಸ್ ಹೋಗಿದೆ. ಅದೆಂಗೆ ಹೋಗಿದೆ, ಸಾಧ್ಯ ಇದೆಯಾ ಅದು ವಿತಿನ್ ದಟ್ ಮಿನಿಟ್? The other aspect that was noticed by the victim's well-wishers was that the transaction was to be made through an NRI account, but in the email it was referred to as SB account. Should the transaction not have been made null and void right away if such was the case? ಇವರು ಬ್ರಾಂಚ್ ಅಕೌಂಟ್ ನಂಬರ್ ಇರೋದು NRE 10987 ಅಂತ. ಇವ್ರು ಕನ್ಫರ್ಮೇಷನ್ ಕೊಟ್ಟಿರೋದು SB ಅಕೌಂಟ್ ಅಂತ ಇದೆ. SB ಅಕೌಂಟ್ಗೂ NRE ಅಕೌಂಟ್ಗೂ ವಿಪರೀತ ವ್ಯತ್ಯಾಸ ಇದೆ. ಇದು ನೋಡಾದ್ಮೇಲೆ ಅಕೌಂಟ್ ನಂಬರೇ ಚೇಂಜ್ ಆಗಿಬಿಡ್ತದೆ. ಆ್ಯಕ್ಚುಲಿ ಇವ್ರು ಮಾಡೋಂಗಿಲ್ಲ ಬ್ಯಾಂಕ್ ಮ್ಯಾನೇಜರ್. ಇದೆಲ್ಲ ನೋಡಿದಾಗ ಬ್ಯಾಂಕ್ ಮ್ಯಾನೇಜರ್ದು, ಬ್ಯಾಂಕ್ ಸಿಬ್ಬಂದಿಗಳದ್ದು ನಿರ್ಲಕ್ಷ್ಯತನ, ನೆಗ್ಲಿಜೆನ್ಸು ಎಲ್ಲ ಎದ್ದು ಕಾಣಿಸ್ತಾ ಇದೆ. While the family alleges the bank of malpractice and wants justice to be meted out, the cops are doing their best to solve the case and see who is at fault. The family and friends of Zafarullah claim that they won't hesitate to get onto the streets in protest if they do not get justice. ನಾನು ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಮಾಧ್ಯಮದ ಮುಖಾಂತರ ಬ್ಯಾಂಕ್ ಮ್ಯಾನೇಜರ್ಗಳಿಗೆ, ಅಲ್ಲ ಬ್ಯಾಂಕಿನ AGMs, DGMsಗಳಿಗೆಲ್ಲ ಹಣ 20 ಲಕ್ಷ ಏನು ಸಣ್ಣ ಅಮೌಂಟ್ ಅಲ್ಲ, ಅದು 20 ಲಕ್ಷ ನಿಮ್ಮ ತಪ್ಪಿಂದ ಆಗಿದ್ದರಿಂದ ಜಫರುಲ್ಲಾ ಖಾನ್ ಅಕೌಂಟ್ಗೆ ವಾಪಸ್ 20 ಲಕ್ಷ ನೀವು ಹಾಕಿ, ನಂತರ ನಿಮ್ಮ ಇನ್ವೆಸ್ಟಿಗೇಷನ್ ಏನಿದೆಯೋ, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಸೈಬರ್ ಕ್ರೈಮ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡ್ಬೋದು, ಅದೇನಿದೆಯೋ ನೀವು ಆಮ್ನಿಂದ ಮಾಡಿ, ಬಟ್ ಅವ್ರದ್ದು ಹಣ ಏನಿದೆಯೋ ಆ ಹಣ ಅವ್ರ ಖಾತೆಗೆ ವಾಪಸ್ ಹಾಕಿ ಅಂತ ಒತ್ತಾಯ ಹಾಕ್ತಾಯಿದ್ವಿ. ಈ ಥರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಕ್ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಕೂಡ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಆ 20 ಲಕ್ಷ ಯಾರು ತೊಗೊಂಡಿದ್ದಾರೆ, ಯಾವ ಥರ ತೊಗೊಂಡಿದ್ದಾರೆ, ಅದನ್ನು ನಮಗೆ ಯಾರು ಮಾಡಿದ್ದಾರೆ, ಇಲ್ಲ ಇದರಲ್ಲಿ ಬ್ಯಾಂಕಿನ ಕೈವಾಡ ಇದೆಯಾ, ಅಥವಾ ಯಾರು ಬೇರೆಯವರು ನಮ್ಮ ತಮ್ಮನ ಇಮೇಲನ್ನು ಹ್ಯಾಕ್ ಮಾಡಿ ಏನಾದ್ರು ಅದರಲ್ಲಿ ಕಿತಾಪತಿ ಮಾಡಿದ್ದಾರಾ, ಅದನ್ನು ನಮಗೆ ನೋಡಿ ಸ್ವಲ್ಪ ನ್ಯಾಯ ದೊರಕಿಸಿ ಕೊಡಬೇಕು. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕಮಿಷನರ್ ಆಫೀಸ್ ಹತ್ರ ಹೋಗಿದ್ದೀವಿ, ಅಲ್ಲಿಂದ ಮಂಡಿ ಸ್ಟೇಷನ್ಗೆ ಬಂದಿದ್ದು. ಅವರು ಬಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅವರು ಸೈಬರ್ ಕ್ರೈಮ್ಗೇನೋ ರೆಫರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಸ್ವಲ್ಪ ಕ್ರಮ ಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ತನಿಖೆ ಮಾಡಬೇಕಾದ್ರೆ ಬೆಂಗಳೂರಲ್ಲಿ ನಮ್ಮ COD ಬ್ರಾಂಚಲ್ಲಿ ಒಂದು ಸೈಬರ್ ಪೊಲೀಸ್ ಅಂತೇಳಿ ಸೈಬರ್ ಪೊಲೀಸಸ್ ಅಂತ ಒಂದು ಸಪ್ರೇಟ್ ಇದೆ. ಅದಕ್ಕೆ ನಾವು ಇಲ್ಲಿ ರೆಫರ್ ಮಾಡಬೇಕು ಅಂತೇಳಿ ಇನ್ನೂ ಪ್ರಿಲಿಮಿನರಿ ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಆದಮೇಲೆ ಇದನ್ನು ನಾವು ಅವರಿಗೆ CODಗೆ ಸೈಬರ್ ಕ್ರೈಮ್ಗೆ ಹ್ಯಾಂಡ್ ಓವರ್ ಮಾಡಿ. ಸೈಬರ್ ಕ್ರೈಮು ಆಗುತ್ತೆ, 420 ಮೋಸ ಮಾಡ್ದಂಗೂ ಆಗುತ್ತೆ, ಎಲ್ಲ ಸೆಕ್ಷನು ಬರ್ತದೆ. ಅಲ್ಲಿ ಸೈಬರ್ IT ಆ್ಯಕ್ಟ್ ಬರ್ತದೆ, IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತಿದೆ, ಅದು ಬರ್ತದೆ, 420 IPCನೂ ಬರ್ತದೆ. ಅದ್ರ ಪ್ರಕಾರ ಅದು ಕೇಸ್ ಮುಂದುವರಿಯುತ್ತೆ. Though technology has its own pros and cons, such mishaps make us rethink if we should use it at all. Will this case ever be solved? Only time will tell. Ram for News 9, Mysore.